ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ. ರಾಜ್ಯದಲ್ಲಿ ಬೇಸಿಗೆಯ ಉಷ್ಣತೆ ಜಾಸ್ತಿಯಾಗುತ್ತಿದೆ. ಕುಡಿಯುವ ನೀರು ನಿರ್ವಹಣೆ ಅತ್ಯಂತ ಮಹತ್ವದ ಕೆಲಸ. ಕುಡಿಯುವ ನಿರ್ವಹಣೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಪ್ರಮುಖ ಜಲಾಶಯಗಳಿಂದ ಕುಡಿಯುವ ನೀರು ಸಮರ್ಪಕವಾಗಿ ಬಿಡುಗಡೆ ಮಾಡುವ ಕುರಿತು ಚರ್ಚೆ ಮಾಡಲಾಗಿದೆ. ರಾಜ್ಯಾದ್ಯಂತ ಈ ಬಗ್ಗೆ ಸೂಕ್ತ ನಿರ್ಣಯ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಮಿತಿ ರಚನೆ ಮಾಡಲಾಗಿದೆ. ನಾಗಮೋಹನ್ ದಾಸ್ ವರದಿ ನಿನ್ನೆ ಕ್ಯಾಬಿನೆಟ್ಗೆ ಬಂದಿತ್ತು. ನಾವು ಒಪ್ಪಿದ್ದೇವೆ. ವರದಿ 60 ದಿನಗಳವರೆಗೆ ವಿಸ್ತಾರ ಮಾಡಿದ್ದೇವೆ. 30-40 ದಿನಗಳಲ್ಲಿ ಮೀಸಲಾತಿ ಮುಗಿಸಬಹುದು. ಹಾಲು ಕರೆಂಟ್ ದರ ಹೆಚ್ಚಳ ವಿಚಾರ. ಹಾಲಿನ ದರ ಕರೆಂಟ್ ದರ ಹೆಚ್ಚಳಕ್ಕೆ ಎಚ್.ಕೆ. ಪಾಟೀಲ್ ಸಮರ್ಥನೆ. ದೇಶದ ಯಾವುದೇ ರಾಜ್ಯ ನೋಡಿ, ನಮ್ಮ ರಾಜ್ಯದಲ್ಲಿ ₹5 ಕಡಿಮೆ ಇದೆ. ರೈತರ ಬೇಡಿಕೆ ಗಮನಿಸಿ, ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಹೆಚ್ಚು ಮಾಡಿದ್ದೇವೆ. ಹೆಚ್ಚಳ ಮಾಡಿರೋ ₹4 ರೈತರಿಗೆ ಹೋಗುತ್ತೆ. ವಿದ್ಯುತ್ ದರ ಹೆಚ್ಚಳ ಅನಿವಾರ್ಯ. ಬಡವರಿಗೆ ಉಚಿತ ಕೊಡ್ತೀವಿ, ಶ್ರೀಮಂತರಿಗೆ ಚಾರ್ಜ್ ಮಾಡುತ್ತಿದ್ದೇವೆ. ಮುಸ್ಲಿಂ ಮೀಸಲಾತಿ ವಿಚಾರ. ಮುಸ್ಲಿಮರಿಗೆ ಮೀಸಲಾತಿ ವಿಚಾರವಾಗಿ ಬಿಜೆಪಿಯವರು ಅಫಿಡವಿಟ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಇದನ್ನು ರಾಜಕೀಯ ವಿಷಯವಾಗಿ ಮಾಡಿದ್ದಾರೆ. ನೇಮಿಸಿ ಈಗಾಗಲೇ ಆ ಸಮಿತಿ ರಚನೆ ಮಾಡುವುದಕ್ಕೆ ನಿರ್ಣಯಿಸಿ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಮುಖ್ಯ ಕಾರ್ಯದರ್ಶಿಗಳು ಒಂದು ವಾರದೊಳಗಾಗಿ ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನಗಳನ್ನು ನೀಡಲಿದ್ದಾರೆ. ನಾಗಮೋಹನ್ ದಾಸ್ ವರದಿ ಕ್ಯಾಬಿನೆಟ್ಗೆ ನಿನ್ನೆ ಬಂದಿತ್ತು. ನಾಗಮೋಹನ್ ದಾಸರ ಶಿಫಾರಸುಗಳನ್ನು ಒಪ್ಪಿದ್ದೇವೆ. ನಾಗಮೋಹನ್ ದಾಸ್ ಸಮಿತಿಯ ಅವಧಿಯನ್ನು ಸಹಿತ 60 ದಿವಸಗಳವರೆಗೆ ವಿಸ್ತಾರ ಮಾಡಿದ್ದೇವೆ. ಅದರ ಜೊತೆಗೇ ನಾಗಮೋಹನ್ ದಾಸರವರು ಹೇಳಿದ ಹಾಗೆಯೇ 30-40 ದಿವಸಗಳಲ್ಲಿ ಸಮೀಕ್ಷೆಯನ್ನು ಪೂರ್ಣಗೊಳಿಸ್ಬೋದು ಅಂಥೇಳಿ ಅವರ ಅಭಿಪ್ರಾಯ ಆಗಿದೆ. ಆ ಹಿನ್ನೆಲೆಯೊಳಗೆ ಆ ಕಾರ್ಯವನ್ನು ಸಹಿತ ತೀವ್ರವಾಗಿ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ. ಕೇಳ್ತೀನಿ ನೋಡಿರಿ, ನೀವು ಅವ್ರ ಇಂಟರ್ವ್ಯೂ ನೋಡಿರಿ ಅಂತ ತಿಳ್ಕೊತೀನಿ ನಾನು. ಏನಕ್ಕೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾರ? ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಆಮೇಲೆ ಅದನ್ನು ಅವರು ಸಂಪೂರ್ಣವಾಗಿ ಅಲ್ಲಗಳೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಕಟಿಬದ್ಧರಾದವರು. ನಮ್ಮ ಮ್ಯಾನಿಫೆಸ್ಟೋದೊಳಗೆ ಹೇಳಿವಿ, ನಮ್ಮ ಬದ್ಧತೆಯನ್ನು ವ್ಯಕ್ತ ಮಾಡಿದ್ದೀವಿ. ಇವರು ಯೋಗಿ ಆದಿತ್ಯನಿರಲಿ, ಬಿ ಜೆ ಪಿ ಯಾವುದೇ ನಾಯಕ ಆಗಲಿ, ಇವರು ಸುಪ್ರೀಂ ಕೋರ್ಟ್ಗೆ ಏನು ಅಫಿಡವಿಟ್ ಕೊಟ್ಟರು? ಚುನಾವಣೆಯ ಪೂರ್ವದೊಳಗೆ ಮುಸಲ್ಮಾನರಿಗೆ ಏನು ಮೀಸಲಾತಿತ್ತು ಅದನ್ನು ಹೇಗಿತ್ತು ಹಾಗೇ ಮುಂದುವರಿಸ್ತೇವೆ ಅಂಥೇಳಿ ಬಿ ಜೆ ಪಿ ಸರ್ಕಾರದವರ ಅಫಿಡವಿಟ್ ಕೊಟ್ಟರಲ್ಲ, ಇದು ಒಂದು. ಎರಡನೇದು, ಮುಸಲ್ಮಾನರಿಗೆ ಮೀಸಲಾತಿ 15(4)16(4) ಪ್ರಕಾರ ಅದು ಅಡ್ಮಿಷನ್ಸ್, ಶಿಕ್ಷಣ ಹಾಗೂ ಉದ್ಯೋಗದೊಳಗೆ ಮುಸಲ್ಮಾನರಿಗೆ ಇರೋದಕ್ಕೆ ಎಷ್ಟು ವರ್ಷ ಆಯ್ತದು? ಆಮೇಲೆ 1994ರಿಂದ ಈ ಮೀಸಲಾತಿ ಕೊಟ್ಟಿಲ್ವಾ? ಚಿನ್ನಪ್ಪ ರೆಡ್ಡಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದವರು, ಸಂವಿಧಾನವನ್ನು ಅತ್ಯಂತ ದೊಡ್ಡ ಸ್ಥಿತಿಯೊಳಗೆ ಅಧ್ಯಯನ ಮಾಡಿದವರು, ಈ ಮೀಸಲಾತಿಯನ್ನು ಕೊಡೋದಕ್ಕೆ ಶಿಫಾರಸು ಮಾಡಲಿಲ್ವಾ? ಆದ್ದರಿಂದ ಇದನ್ನು ರಾಜಕೀಯ ವಿಷಯ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಏನು ಯಾವ ನಿಲುವನ್ನು ಮೊದಲಿನಿಂದ ತಾಳಿದೆ ಅದೇ ನಿಲುವನ್ನು ನಾವು ಮುಂದುವರಿಸಿದ್ದೇವೆ ಹೊರತು ಮತ್ತೊಂದೇನು ಹೊಸದು ಇದರೊಳಗೆ ಮಾಡಿಲ್ಲ. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರವಾಗಿ ಸರ್ಕಾರದ ಬಗ್ಗೆ ಬಹಳ ಅಸಮಾಧಾನ ಇದೆ. ಹಾದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಜನ. ಏನು ಸರ್ ಇದು ಹನಿ ಟ್ರ್ಯಾಪು? ನನಗೆ ಗೊತ್ತಿಲ್ಲಪ್ಪ. ನೀವು ಬರೀತಿರಲ್ಲ, ನೀವು ಬರೆದಿದ್ದನ್ನು ಓದ್ತೀವಿ, ನೀವು ಹೇಳಿದ್ದನ್ನು ಕೇಳ್ತೀವಿ. ಕಾನೂನು ಬಾಹಿರವಾಗಿರ್ತಕ್ಕಂಥ ಯಾವುದೇ ಪ್ರಕರಣಗಳಿರಲಿ ನಮ್ಮ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತದೆ. ಥ್ಯಾಂಕ್ ಯು.
ಇಲ್ಲ, ನನಗೆ ಗೊತ್ತಿಲ್ಲ. ಅದು ಗೃಹ ಸಚಿವರಿಗೆ ಗೊತ್ತಿರ್ತದೆ. ಗೃಹ ಸಚಿವರು ಅದಕ್ಕೆ ಉತ್ತರಿಸ್ತಾರೆ. ಸರ್, ಈಗ ಎಲ್ಲ ದರಗಳನ್ನು ಹೆಚ್ಚಿಗೆ ಮಾಡ್ತಿದ್ರಿ, ಹಾಲಿನ ದರ, ಕರೆಂಟ್ ದರ. ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ರಾಜ್ಯ ತೆಗೆದುಕೊಡ್ರಿ, ನಮ್ಮ ರಾಜ್ಯ ಇನ್ನೂ 5 ರೂಪಾಯಿ ಕಡಿಮೆನೇ ಇದೆ. ದೇಶದ ಯಾವುದೇ ರಾಜ್ಯ ತೆಗೆದುಕೊಡ್ರಿ, ನಮ್ಮ ರಾಜ್ಯ 5 ರೂಪಾಯಿ, ಇನ್ನೂ 5 ರೂಪಾಯಿ ಕಡಿಮೆ ಇದೆ. ಕೆಲವಂತೂ 60-70 ಗಡಿ ದಾಟಿದ್ದಾವೆ. ಆದರೆ ನಾವು ರೈತರನ್ನು ಗಮನಿಸಬೇಕಾಗ್ತದೆ. ರೈತರ ಬೇಡಿಕೆ, ರೈತರ ಒತ್ತಾಯವನ್ನು ಸಹಿತ ಗಮನದಲ್ಲಿಟ್ಟುಕೊಂಡು ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಏರಿಕೆಯಿಂದ ಈಗ ಹಾಲಿನ ದರವನ್ನು 4 ರೂಪಾಯಿಯನ್ನು ಮಾಡಲಾಗಿದೆ. ರೈತರ ಬೇಡಿಕೆ ಆಗಿತ್ತಲ್ಲ, ರೈತರ ಒತ್ತಾಯ ಆಗಿತ್ತು, ಬೇಡಿಕೆ ಆಗಿತ್ತು. 4 ರೂಪಾಯಿನೂ ರೈತರಿಗೆ ಹೋಗುತ್ತೆ. ಆಲ್ 4 rupees ವಿಲ್ ಗೋ ಟು ಫಾರ್ಮರ್ಸ್. ಕರೆಂಟ್ ದರ ಅನಿವಾರ್ಯ ಇತ್ತಲ್ಲ, ಎಷ್ಟು ದಿನ ಆಗಿತ್ತು ಹೇಳಿ ನಾವು ಏರಿಸಿದ. ಅನಿವಾರ್ಯ ಕಾರಣದಿಂದ ದರ ಏರಿಕೆ ಆಗಿದೆ. ಈ ಇನ್ಫ್ಲೇಷನ್ ಏನಿದೆ, ಇನ್ಫ್ಲೇಷನ್ ಗಮನದಲ್ಲಿಟ್ಟುಕೊಂಡು ಕರೆಂಟ್ ದರ ಏರಿಸಿದ್ದೇವೆ. ಉಚಿತನೂ ಕೊಡ್ತೀವಲ್ಲ, ಬಡವರಿಗೆ ಉಚಿತ ಕೊಡ್ತೀವಿ, ಸ್ಥಿತಿವಂತರಿಗೆ, ಉಳ್ಳವರಿಗೆ ಸ್ವಲ್ಪ ಚಾರ್ಜ್ ಮಾಡ್ತೀವಿ. ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ವಾ ಅಂತ, ಯಾಕಂದ್ರೆ ಮಹಾನಗರ ಪಾಲಿಕೆಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ, 25 ಕೋಟಿ ನೀವೇ ಟ್ಯಾಕ್ಸ್ ಅಲ್ಲಿ ಕೊಡಿದೆ ಅಂತ ರಾಜ್ಯ ಸರ್ಕಾರ ಪತ್ರ ಬರೆದಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಇಲ್ಲ, ನನಗೆ ಆ ವಿಷಯ ಗೊತ್ತಿಲ್ಲ. ಆದರೆ ಸಂಬಳ ಕೊಡೋಕ್ಕೆ ರೊಕ್ಕಿಲ್ಲ, ಇದು ಈ BJPಯ ಮಾತುಗಳಿದಾವಲ್ಲ, ಆ ರಾಜಕೀಯ ಮಾತುಗಳು ಗೊತ್ತಿಲ್ಲ. ಅಲ್ಲ, ಸಂಬಳ ಕೊಡೋಕ್ಕೆ ಇಲ್ಲಿ ಮುನ್ಸಿಪಾಲ್ಟಿ ರೊಕ್ಕಿಲ್ಲ, ಸರ್ಕಾರದ ರೊಕ್ಕಿಲ್ಲ ಅಂತಂದ್ರೆ ಹೆಂಗ್ರಿ? ಅಲ್ಲಲ್ಲ ಸರ್, ಕೇಳಿ, ಮುನ್ಸಿಪಾಲ್ಟಿಗೆ ಏನವರು ಅನುದಾನ ಕೊಡಬೇಕು ಅವನ್ನೆಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಸಂಬಳ ಯಾಕಾಗಿಲ್ಲ ಏನು ನನ್ನ ಹತ್ರದ ಸದ್ಯ ಮಾಹಿತಿ ಇಲ್ಲ. ಅಲ್ಪಸಂಖ್ಯಾತರ ಮೀಸಲಾತಿ ಕೊಟ್ಟಿದ್ದೇನೆ, ಯೋಗಿ ಆದಿತ್ಯನಾಥ್ ಸೇರಿದಂತೆ ಅನೇಕ